ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಪರ್ಫೆಕ್ಟ್ ಆದಂತಹ ರಾಗಿ ಮುದ್ದೆ ಮಾಡೋಣ. ಇದನ್ನು ಚಿಕ್ಕ ಮಕ್ಕಳು ಕೂಡ ಈಸಿಯಾಗಿ ಮಾಡ್ಬೋದು. ಆ ವಿಧಾನದಲ್ಲಿ ನೋಡೋಣ. ನೋಡಿ, ನಮ್ಮದು ರಾಗಿ ಮುದ್ದೆ ಚಿಕನ್ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಲ್ವಾ? ಬನ್ನಿ ಇವಾಗ ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಬರ್ರಿ. ನಾನಿವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಈ 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಮೇಜರ್ಮೆಂಟು ಸ್ವಲ್ಪ ಚೆನ್ನಾಗಿ ನೆನಪಿಟ್ಕೊರಿ, ಯಾಕಂದರೆ ರಾಗಿ ಮುದ್ದೆ ಸ್ವಲ್ಪ ಗಟ್ಟಿಯಾದರೂ ಕೂಡ ತಿನ್ನೋದಕ್ಕೆ ಸರಿ ಹೋಗಲ್ಲ. ಮೆತ್ತಗಾದರೂ ಪರವಾಗಿಲ್ಲ, ಯಾಕಂದರೆ ಅದು ಸ್ವಲ್ಪ ಆರಿದ ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ರಾಗಿ ಮುದ್ದೆ. ಸೊ ಹಾಗಾಗಿ 3 ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡ್ರೆ ಸ್ಮೂತಾಗಿ ಬರುತ್ತೆ ಮತ್ತು ಗಂಟು ಕೂಡ ಆಗಲ್ಲ. ಸೊ ಆ ಕಾರಣಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ಟೇಸ್ಟ್ ಚೆನ್ನಾಗಿರಲಿ, ಸಪ್ಪೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ನೀರು ಕುದೀತಾ ಇದೆ. ಈ ಕುದಿಯೋ ನೀರಿಗೆ ಗಂಟು ಆಗಬಾರ್ದು ಅನ್ನೋದಕ್ಕೆ ಈ ಟಿಪ್ಸ್ ನೀವು ಪಾಲಿಸಲೇಬೇಕು. ಮೊದಲು ತಣ್ಣೀರಲ್ಲಿ ನಾವು ಸ್ವಲ್ಪ ರಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಕುದಿಯೋ ನೀರಿಗೆ ಹಾಕಬೇಕು. ಆವಾಗ ನಮಗೆ ಯಾವುದೇ ರೀತಿ ಗಂಟುಗಳು ಬರಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ. ನೋಡಿ, ನಾನು 3 ಗ್ಲಾಸ್ ನೀರು ತೊಗೊಂಡಿದ್ದೀನಲ್ಲ, ಆ 3 ಗ್ಲಾಸ್ ನೀರಿಗೆ 2 ಗ್ಲಾಸ್ ರಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಅಂದರೆ 1.5 ಗ್ಲಾಸ್ ನೀರಿಗೆ 1 ಗ್ಲಾಸ್ ರಾಗಿ ಹಿಟ್ಟು. ಈ ರೀತಿ ಮೆಜರ್ಮೆಂಟ್ ತೊಗೊಂಡು ಮಾಡಿದರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ರಾಗಿ ಮುದ್ದೆ ಬರುತ್ತೆ. ತೀರಾ ಮೆತ್ಗೂ ಆಗಲ್ಲ, ಪೂರ್ತಿ ಗಟ್ಟಿನೂ ಕೂಡ ಆಗಲ್ಲ. ಆ ರೀತಿಯಾದಂತಹ ರಾಗಿ ಮುದ್ದೆ ಬರುತ್ತೆ. ನೋಡಿರಿ, ಎಲ್ಲಿ ಗಂಟಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ನಾನು ರಾಗಿ ಕೋಲು ಸದಾ ಬಳಸ್ತಾ ಇಲ್ಲ, ಬರೀ ನಾನು ಚುಚುಕದ ಹಿಂದಿನ ಭಾಗದಿಂದ ನಾನು ರಾಗಿ ಮುದ್ದೆನ ತಿರುಗ್ತಾ ಇದ್ದೀನಿ. ಯಾವುದೇ ರೀತಿ ಗಂಟುಗಳಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ? ಈ ರೀತಿ ಮಾಡಿಬಿಟ್ಟು ಒಂದು 2ರಿಂದ 3 ಸಾರಿ ತಿರುವಿ ಮತ್ತೆ ನೀವು ಮೇಲ್ಗಡೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಕಡಿಮೆ ಉರಿಯಲ್ಲಿ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಹಬೆಯಲ್ಲಿ ಬೇಯ್ಕೋಬೇಕು. ಈ ರೀತಿ ಒಂದು 2-3 ಸಾರಿ ಮಾಡಿದ ನಂತರ ನಾವು ಅದನ್ನು ಪರ್ಫೆಕ್ಟಾಗಿ ರಾಗಿ ಮುದ್ದೆ ರೆಡಿ ಆಗುತ್ತೆ. ಇವಾಗ ಅದನ್ನು ರಾಗಿ ಮುದ್ದೆ ಮಾಡಬೇಕಾದ್ರೆ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ. ಬಟ್ಲಿಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಳ್ಳಿ. ನಾನು ತುಪ್ಪ ಹಚ್ಕೊಳ್ತಾ ಇದ್ದೀನಿ, ಯಾಕಂದರೆ ಬಟ್ಲಕ್ಕೆ ಹತ್ತಲ್ಲ. ಸೊ ಹಾಗಾಗಿ ತುಪ್ಪ ಹಚ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ರಿ, ವಾವ್, ಪರ್ಫೆಕ್ಟ್, ಎಷ್ಟು ಚೆನ್ನಾಗಿ ರಾಗಿ ಮುದ್ದೆ ಬಂದಿದೆ ಅಲ್ವಾ? ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಆರಾಮಾಗಿ ರಾಗಿ ಮುದ್ದೆ ತಿನ್ಬೋದು. ನಿಮಗೆ ಕೈ ಸುಡುತ್ತೆ ಅಂದರೆ ನೀವು ಅದೇ ಪಾತ್ರೆಯಲ್ಲಿ ಕೂಡ ನೀವು ಮೇಲೆ ಕೆಳಗೆ ಮಾಡಿದರೂ ಕೂಡ ಮುದ್ದೆ ರೆಡಿ ಆಗುತ್ತೆ. ಬಟ್ ಸ್ವಲ್ಪ ಕೈ ಹಿಡಿದ್ರೇ ಅದು ಚೆನ್ನಾಗಿ ಶೇಪಿಗೆ ಬರೋದು. ಸೊ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂತಹ ರಾಗಿ ಮುದ್ದೆ ರೆಡಿ ಆಯಿತು. ಇದೇ ರೀತಿ ನೀವು ಕೂಡ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ರಾಗಿ ಮುದ್ದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಲ್ವಾ? ತುಂಬ ಈಸಿಯಾಗಿರುತ್ತೆ. ಕೈ ಸುಡುತ್ತೆ ಅನ್ನೋರು ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಕೊರಿ, ಇಲ್ಲ ತಣ್ಣೀರಿಂದ ಆ ತಣ್ಣೀರಲ್ಲಿ ಎದ್ದಿ ನೀವು ಮುದ್ದೆನೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಪೂರ್ತಿ ಆರೋವರೆಗೂ ಬಿಟ್ಟರು ಕೂಡ ನಡಿತೈತಿ. ಆ ರೀತಿ ಆದಮೇಲೆ ನೀವು ಆರಿದ ಮೇಲೂ ಕೂಡ ಮುದ್ದೆ ಮಾಡ್ಕೋಬೋದು. ಆದರೆ ಸ್ವಲ್ಪ ನೀವು ಮೆದು ಇರುವಾಗಲೇ ನೀವು ಕೆಳಗಡೆ ಇಳಿಸ್ಬೇಕು. ಪೂರ್ತಿ ಗಟ್ಟಿ ಆದರೆ ನಮಗೆ ಉಂಡೆ ಮಾಡೋಕ್ಕೆ ಬರಲ್ಲ, ಮುದ್ದೆ ಮಾಡೋಕ್ಕೆ. ಸೊ ಹಾಗಾಗಿ ಈ ರೀತಿ ಬಟ್ಲು ಸಹಾಯದಿಂದ ನೀವು ಮುದ್ದೆಯನ್ನು ಮಾಡ್ಕೋಬೋದು. ನೋಡಿ, ಚೆನ್ನಾಗಿರ್ತಕ್ಕಂಥ ಮುದ್ದೆ ಕೋಳಿ ಸಾರು ರೆಡಿ ಆಯಿತು. ಇದಕ್ಕೆ ನೀವು ಬಸ್ಸಾರು, ಸೊಪ್ಪು ಸಾರು ಯಾವುದನ್ನಾದರೂ ಬಳಸ್ಬೋದು. ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಮುದ್ದೆ ರೆಡಿಯಾಗಿದೆ ಅಲ್ವಾ? ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.